ಹಾಯ್ ಹೆಲೋ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಮ್ಮ ಹೊಸ ಮನೆ ಅಟ್ ಹೋಮ್ ಟೂರ್ ನ ಮಾಡ್ತಾ ಇದ್ದೀನಿ. ಇದೇ ಮನೆಯಲ್ಲಿ ನಾವು ಉಳ್ಕೊಂಡಿರೋದು. ಬನ್ನಿ ನೋಡೋಣ ಈ ಮನೆ ಹೇಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಮೇನ್ ರೋಡ್. ಸೊ ಇಲ್ಲಿ ಮುಂದ್ಗಡೆ ಒಂದು ಕ್ಲಬ್ ಇದೆ. ಸೊ ಇಲ್ಲಿ ಒಂದು ಮರ ಕಾಣ್ತಿದ್ಯಲ್ಲ, ಅಲ್ಲೇ ಬಂದ್ಬಿಟ್ಟು ಬಸ್ ಸ್ಟಾಪ್ ಕೂಡ ಇದೆ, ನಿಯರ್ ಇದೆ. ಸೊ ಇಲ್ಲಿ ಬ್ರೌನ್ ಕಲರ್ ಏನ್ ಕಾಣ್ತಾ ಇದೆಯಲ್ಲ, ಪೇಂಟಿಂಗ್ ಅಥವಾ ಅದು ಒಂದು ಔಟ್ ಕವರ್, ಸೊ ಅದು ಬಂದ್ಬಿಟ್ಟು ನಾವಿರೋ ಮನೆ. ಇದು ಉಳ್ದಿರೋದೆಲ್ಲ ಅವರ ನೇಬರ್ ಮನೆಗಳು. ಸೊ ಇದು ಬಂದ್ಬಿಟ್ಟು ಗೇಟ್ ಇಂದ ನಾವು ಎಂಟ್ರಿ ತಗೋತಾ ಇದೀವಿ. ಸೊ ಇದು ಮುಂದ್ಗಡೆ ಏನಿದೆಯಲ್ಲ, ಇದು ಬಂದ್ಬಿಟ್ಟು ಇವರು ಒಂದು ಸಣ್ಣ ಗಾರ್ಡನ್ ಮಾಡಿದ್ದಾರೆ, ಆದ್ರೆ ಇದು ಮೇಂಟೈನ್ ಮಾಡಿಲ್ಲ. ಓನರ್ ಲಂಡನ್ ಅಲ್ಲಿ ಇರ್ತಾರಂತೆ. ಸೊ ಇಲ್ಲಿ ವಿಂಡೋ ಕಾಣ್ತಿದ್ದೆಲ್ಲ, ಈ ವಿಂಡೋ ಬಂದ್ಬಿಟ್ಟು ನಾವಿರೋ ರೂಮಿನ ವಿಂಡೋ. ಸೊ ಒಳಗಡೆಯಿಂದ ನಾನು ಆಮೇಲೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಡಸ್ಟ್ ಬಿನ್ಗಳು. ಇಲ್ಲಿ ಪ್ರಾಪರ್ ಆಗಿ ಇದು ವೆಟ್ ವೇಸ್ಟ್ ಅಥವಾ ನಾವು ಡ್ರೈ ವೇಸ್ಟ್ ಇದನ್ನೆಲ್ಲ ನೀಟಾಗಿ ಹಾಕಿದ್ರೆ ಬುಧವಾರ ಅದು ಗಾಡಿ ಬರುತ್ತೆ, ಅವರು ತಗೊಂಡು ಹೋಗ್ತಾರೆ. ಸೊ ಇದು ಬಂದ್ಬಿಟ್ಟು ನಮ್ಮ ಎಂಟ್ರೆನ್ಸ್ ಅಲ್ಲಿ ಇರೋ ಡೋರು. ಇಲ್ಲೊಂದು ಚಿಕ್ಕ ಇದನ್ನ ಹಾಕಿದ್ದಾರೆ, ಕುತ್ಕೊಳ್ಳಿಕ್ಕೆ ಒಂದು ಕುರ್ಚಿ ಹಾಕಿದ್ದಾರೆ. ಸೊ ಇಲ್ಲೊಂದು ಸ್ವಿಚ್ ಇದೆ. ಸೊ ನೈಟ್ ಟೈಮ್ ಅಲ್ಲಿ ಲೈಟ್ಸ್ ನ ಆನ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿಂದ ನೋಡಿ ಹೊರಗಡೆ ಹೇಗೆ ಕಾಣ್ತಾ ಇದೆ ಅಂತ. ಇದು ಫಸ್ಟ್ ಡೋರ್. ಸೊ ಇದರಿಂದ ಎಂಟರ್ ಆದ ತಕ್ಷಣನೇ ಇನ್ನೊಂದು ಡೋರ್ ಇದೆ. ಸೊ ಇದು ಸೇಫ್ಟಿ ಕನ್ಸರ್ನ್ಗೆ 2 ಡೋರ್ನ ಇವರು ಮಾಡಿದ್ದಾರೆ. ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಸೆಕೆಂಡ್ ಡೋರ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲೇನ್ ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ನಾವಿರೋ ಜಾಗ. ಇದು ಬಂದ್ಬಿಟ್ಟು ನಮ್ಮ ರೂಮು. ಫಸ್ಟ್ ಅಲ್ಲಿ ಇರೋದು ನಮ್ಮ ರೂಮು. ಹಾಗೆ ಮಿಡಲ್ ಅಲ್ಲಿ ಸ್ಟೆಪ್ಗಳಿದಾವೆ. ಹಾಗೆ ಮೇಲ್ಗಡೆ ಇನ್ನು 2 ರೂಮು ಇದೆ ಇದೇ ತರದ್ದು. ಆ ಕಡೆ ಒಂದು, ಈ ಕಡೆ ಒಂದು. ಹಾಗೆ ನಮ್ಮ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಅಲ್ಲಿ ಮುಂದೆ ಕಾಣೋದು ವಾಷಿಂಗ್ ಏರಿಯಾ. ಅಲ್ಲೆಲ್ಲ ಏನೇನಿದೆ ಅಂತ ನೆಕ್ಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಹೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಹೀಟರ್ನ ಸ್ವಿಚ್ ಆಟೋಮೆಟಿಕ್, ಅದನ್ನ ಇಲ್ಲಿ ಅವರು ಹಾಕಿದ್ದಾರೆ. ಸೊ ಈ ನಮ್ಮ ರೂಮ್ನ ನಾನು ಇವಾಗ ಓಪನ್ ಮಾಡ್ತೀನಿ. ಈ ರೂಮ್ ಬಂದ್ಬಿಟ್ಟು ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಥವಾ ಸ್ಟುಡಿಯೋ ರೂಮ್. ಸೊ ಇವಾಗ ನೋಡ್ಬೋದು ನೀವು, ಈ ರೂಮ್ ಇಷ್ಟು ಚಿಕ್ಕದಾಗಿರತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಆದ್ರೆ ಈ ಪಾಯಿಂಟ್ ಅಲ್ಲಿ ಈ ರೂಮ್ ಎಂಡ್ ಆಗಿ ಬಿಡತ್ತೆ. ಸೊ ಅಷ್ಟೇ ಚಿಕ್ಕದಾಗಿರೋದು. ಈ ಚಿಕ್ಕ ರೂಮ್ ಅಲ್ಲಿ ಏನೇನು ಫೆಸಿಲಿಟೀಸ್ ನ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈ ಡೋರ್ನ ಲಾಕ್ ಮಾಡ್ಕೊಳ್ಳೋಣ. ಸೊ ರೂಮ್ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಅನ್ನ ಕೊಟ್ಟಿದ್ದಾರೆ. ಹಾಗೂ ಮ್ಯಾಟ್ರೆಸ್ ಕೂಡ ಅವರೇ ಕೊಟ್ಟಿರೋದು. ಸೊ ಹಾಗೆ ಮೇಲ್ಗಡೆ ಒಂದು ಟಿವಿ ಇದೆ, ಅದು ಅಡ್ಜಸ್ಟ್ಮೆಂಟ್ ಮತ್ತೆ ಮೂವ್ಮೆಂಟ್ ಮಾಡಬಹುದು ಆ ಟಿವಿಗೆ. ಹಾಗೆ ಕೆಳಗಡೆ ಫುಲ್ಲಿ ಕಾರ್ಪೆಟ್ ಇದೆ. ಸೊ ನೋಡ್ಬೋದು ನೀವು. ಹಾಗೆ ಇಲ್ಲೊಂದು ಟೀಪಾಯಿ ಇದೆ, ಅದ್ರ ಮೇಲೆ ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಂದು ಏನಾದ್ರು ಕ್ರೀಮ್ನೆಲ್ಲ ಇಟ್ಕೋತೀನಿ. ಹಾಗೆ ಇಲ್ಲೊಂದು ಆಯಿಲ್ದು ಬಾಟಲ್ ಕೂಡ ಇದೆ. ಸೊ ನಾನು ಅಲ್ಲೇ ಇಡ್ತೀನಿ, ಮತ್ತೆ ಜಾಗ ಇಲ್ಲ, ಹಾಗಾಗಿ ಒಂದು ಕೊಡೆನ್ ಕೂಡ ಇಟ್ಟಿದ್ದೀನಿ. ಇದು ನಾನು ಹಾಯ್ ಇದು ಬಂದ್ಬಿಟ್ಟು ನಮ್ಮ ಕಬರ್ಡ್. ಮೇಲ್ಗಡೆ ಬಟ್ಟೆನ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕ್ವಿಲ್ಟ್, ದಪ್ಪ ಬೆಡ್ಶೀಟ್ಗೆ ಕ್ವಿಲ್ಟ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಬೆಡ್ ಮೇಲೆ ಇಟ್ಟರೆ ಕೂತ್ಕೊಳ್ಳೋಕೆ ಜಾಗ ಆಗಲ್ಲ ಅಂತ ನಾವು ಈ ಟೈಮಲ್ಲಿ ಒಳಗಡೆ ಇಡ್ತೀನಿ. ಸೊ ಇವಾಗ ಇದು ಬಂದ್ಬಿಟ್ಟು ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ನನ್ನ ಹಸ್ಬೆಂಡು ಫ್ರೈಡೇ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿದಾಗ ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಾರೆ. ಸೊ ಅಥವಾ ಊಟಕ್ಕೆ ಕೂಡ ಕುತ್ಕೋಬಹುದು, ಆ ತರ ಕೊಟ್ಟಿದ್ದಾರೆ. ಸೊ ಇದೇ ವಿಂಡೋ ನೀವು ಹೊರಗಡೆಯಲ್ಲಿ ನೋಡಿದ್ರೆ ಅಲ್ವಾ. ಸೊ ಇಲ್ಲಿ ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ, ನಮ್ಮ ದೇವರ ಮನೆ ಅಂತ ಹೇಳ್ಬಹುದು. ಸೊ ಇದು ಬಂದ್ಬಿಟ್ಟು ನನ್ನ ಕಿಚನ್ ಯೂನಿಟ್. ನೋಡಿದ್ರಲ್ಲ, ಇದು ಕಂಪ್ಲೀಟ್ ಆಗಿ ಕಿಚನ್ ಯೂನಿಟ್. ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ. ಇದು ಚಿಕ್ಕ ಫ್ರಿಡ್ಜ್, ಇವೆಲ್ಲ ಕ್ಯಾಬಿನ್ಸ್ ಗಳಿದಾವೆ. ಹಾಗೆ ಇಲ್ಲೊಂದು ಚಿಕ್ಕ ಓವನ್ ಇದೆ. ಸೊ ಮತ್ತೇನೇನಿದೆ ಅಂತ ಆಮೇಲೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ನಮ್ಮ ವಾಶ್ರೂಮ್. ನೋಡಿ, ಲೈಟ್ ಆನ್ ಮಾಡ್ತಾ ಇದ್ದೀನಿ. ವಾಶ್ರೂಮ್ ಅಂದ್ರೆ ಟಾಯ್ಲೆಟ್ ಕೂಡ ಒಂದೇ ಇದ್ರೊಳಗಡೆನೆ ಇದೆ. ಇದು ಬಾತ್ ಏರಿಯಾ. ಈ ತರ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಶವರ್ ಅಲ್ಲಿ ಸ್ನಾನ ಮಾಡಿದ್ರೆ ನೀರು ಅಲ್ಲೇ ಇರತ್ತೆ, ಬಾತ್ರೂಮ್ ಎಲ್ಲ ನೀರಾಗಲ್ಲ. ಸೊ ಇಲ್ಲೆಲ್ಲ ಈ ಬಾತ್ರೂಮ್ಗಳು ಇದೇ ಇರತ್ತೆ. ಒಂದೇ ಬಾತ್ ಟಬ್ ಕೊಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಈ ತರ ಬಾತ್ ಕ್ಯಾಬಿನ್ ಕೊಟ್ಟಿರ್ತಾರೆ. ಸೊ ಇದು ಶವರ್.
ಸೊ ಹಾಗೆ ಇಲ್ಲೊಂದು ದೊಡ್ಡ ಮಿರರ್ ಇದೆ, ತುಂಬಾನೇ ದೊಡ್ಡದು. ಸೊ ಇಲ್ಲಿ ನಾನು ಹ್ಯಾಂಡ್ ವಾಶ್ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಸಿಂಕ್ ಕೂಡ ಇದೆ. ಹಾಟ್ ವಾಟರ್ ಅಂಡ್ ಕೋಲ್ಡ್ ವಾಟರ್ ಎರಡೂ ಈ ಸಿಂಕ್ ಅಲ್ಲೂ ಬರುತ್ತೆ, ಇಲ್ಲಿರೋ ಇದ್ರಲ್ಲೂ ಬರುತ್ತೆ. ಸೊ ಕೆಳಗಡೆ ಒಂದು ಕ್ಯಾಬಿನ್ ಇದೆ. ಸೊ ಇಲ್ಲಿ ಶಾಂಪೂಗಳನ್ನೆಲ್ಲ ನಾವು ಇಟ್ಕೊಂಡಿದೀವಿ. ಚೆನ್ನಾಗಿದೆ ಇದು. ಸೊ ಇಲ್ಲಿ ಮಿರರ್ ತುಂಬಾ ಇಷ್ಟ ಆಯ್ತು. ಹಾಗೆ ಡೋರಿಗೆ ಇದೆರಡು ಇದನ್ನ ಕೊಟ್ಟಿದ್ದಾರೆ, ಹಿಂಜ್ ಕೊಟ್ಟಿದ್ದಾರೆ ಬಟ್ಟೆಗಳನ್ನ ಇಡ್ಲಿಕ್ಕೆ. ಇದು ಬಂದ್ಬಿಟ್ಟು ವಾಷಿಂಗ್ ಏರಿಯಾ. ಹಾಗೆ ಇಲ್ಲಿ ಎಕ್ಸ್ಟ್ರಾಕ್ಟರ್ ಇದೆ. ಸೊ ಇಲ್ಲಿ ಏನು ಸ್ಮೆಲ್ ಬರಲ್ಲ. ಓಕೆ, ಹಾಗೇನೆ ಇವಾಗ ನೋಡಿ ಬಾತ್ರೂಮ್ ಮತ್ತೆ ಕಿಚನ್ ಏರಿಯಾ ಹತ್ತತ್ರ ಇದೆ. ಹಾಗಾದ್ರೆ ಸ್ಮೆಲ್ ಬರುತ್ತಾ? ಇಲ್ಲ. ಯಾಕಂದ್ರೆ ಇಲ್ಲೊಂದು ಎಕ್ಸ್ಟ್ರಾಕ್ಟರ್ ಇದೆ, ನೀವು ಕಾಣಬಹುದು. ಈ ಎಕ್ಸ್ಟ್ರಾಕ್ಟರ್ ಎನಿ ಟೈಮ್ ಆನೇ ಇರುತ್ತೆ. ಇದು ಆಟೋಮೆಟಿಕ್ ಎಕ್ಸ್ಟ್ರಾಕ್ಟರ್. ಸೊ ಸ್ಮೆಲ್ ಎಲ್ಲ ಹೊರಗಡೆ ಹೋಗುತ್ತೆ ಇದರಿಂದ. ಸೊ ಇದು ಆಯ್ತು ನಮ್ಮ ಬಾತ್ರೂಮ್. ಇವಾಗ ಬರೋಣ ನಮ್ಮ ಕಿಚನ್ಗೆ. ಇವರು ಏನ್ ಮಾಡಿದಾರೆ, ಒಂದು ಇಲೆಕ್ಟ್ರಿಕ್ ಇದಿದೆ ನೋಡಿ, ಕುಕಿಂಗ್ ಟಾಪ್ ಇದೆ. ಸೊ ಇದು ಬಂದ್ಬಿಟ್ಟು ಗ್ಯಾಸ್ ಅಲ್ಲ, ಇವರು ಇಲೆಕ್ಟ್ರಿಕ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಿಚ್ ಇರತ್ತೆ, ಇದು ಆನ್ ಮಾಡ್ಬೇಕು. ಸ್ವಿಚ್ ಆನ್ ಮಾಡಿದ್ರೆ ಇವಾಗ ಇಲ್ಲಿ ನೋಡಿ, ಇದು ಟಚ್ ಸ್ಕ್ರೀನ್ ಇದೆ ನೋಡಿ. ಇಲ್ಲಿ ಇಲ್ಲಿಂದು ಒಂದು ಬಟನ್ ಇದೆಯಲ್ಲ, ಆನ್ ಬಟನ್, ಇದು ಬಟನ್ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಎರಡು ಒಲೆಗಳಿದೆಯಲ್ಲ, ಮೇಲ್ಗಡೆ ಒಂದಿದೆ, ಕೆಳಗಡೆ ಒಂದಿದೆ. ಹಾಗೆ ಇದು ಮೇಲ್ಗಡೆಗೆ ಇದನ್ನ ಪ್ರೆಸ್ ಮಾಡಿ ನೀವು 0 ಆಗತ್ತೆ. ಅವಾಗ ಟೆಂಪರೇಚರ್ ಕೊಡ್ಬೋದು. ಕೆಳಗ್ ಬೇಕಂದ್ರೆ ಕೆಳಗಡೆ ಪ್ರೆಸ್ ಮಾಡಿ ಟೆಂಪರೇಚರ್ ಕೊಡ್ಬೋದು. ಎನಿ ಟೈಮ್ ಎರಡೂ ಕಡೆ ಕೂಡ ಒಲೆ ಉರಿಸಬಹುದು. ನೋಡಿ ಇವಾಗ ನಾನು ಆನ್ ಮಾಡಿದೀನಿ, ಹೇಗೆ ಕೆಂಪಗೆ ಆಗ್ತಾ ಇದೆ ಅಂತ. ಕೆಳಗಡೆ ಕಾಯಿಲ್ ಇರತ್ತೆ, ಅದು ಹೀಟ್ ಆಗತ್ತೆ. ಸೊ ಅದರಿಂದ ಬಿಸಿ ಬರುತ್ತೆ. ಈಗ ನಾನು ಆಫ್ ಮಾಡಿದ್ದೇನೆ, ಇಲ್ಲಿ ನೋಡಿ H ಅಂತ ತೋರಿಸ್ತಾ ಇದೆ, ಅಂದ್ರೆ ಹೀಟ್ ಅಂತ ತೋರಿಸ್ತಾ ಇದೆ. ಇದು ಹಾಟ್ ಇದೆ ಅಂತ. ಇವಾಗ ನಾವು ಆಫ್ ಮಾಡಿದ ನಂತರನು ಇದು ತಣ್ಣಗಾಗೋ ತನ ಹಾಟ್ ಅಂತಾನೆ ಇದು ತೋರಿಸ್ತಾ ಇರತ್ತೆ. ಸೊ ಇದು ಬಂದ್ಬಿಟ್ಟು ಕುಕಿಂಗ್ ಟಾಪ್. ಇಲ್ಲಿ ಸಿಂಕ್ ಇದೆ ನಮ್ದು. ಸೊ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಇಲ್ಲೂ ಹಾಟ್ ವಾಟರ್ ಕೋಲ್ಡ್ ವಾಟರ್ ಎರಡು ಬರುತ್ತೆ. ಹಾಗೆ ಜೊತೆಗೆ ಇವರು ಓವನ್ ನ ಕೊಟ್ಟಿದ್ದಾರೆ. ಹಾಗೆ ನಾನು ಇಲ್ಲಿ ಚಾಕುನೆಲ್ಲ ಹಾಕೊಳ್ಳಿಕ್ಕೆ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದು. ಇದು ಮಿಕ್ಸಿ ನಾನು ಡಿಮಾರ್ಟ್ ಇಂದ ತಗೊಂಡ್ಬಂದಿದ್ದು. ಸೊ ಇದು ಬ್ರೆಡ್ ಇದೆ, ಕೇಕ್ ಇದೆ. ಹಾಗೆ ಮೊನ್ನೆ ನಾವು ಪಕೋಡ ಮಾಡಿದ್ವಿ, ಅದ್ರ ಸ್ವಲ್ಪ ಆಯಿಲ್ ಉಡ್ಕೊಂಡಿತ್ತು, ಹಾಗೆ ಸ್ವಲ್ಪ ಆಯಿಲ್ನು ಹಾಕಿಟ್ಟಿದ್ದೀನಿ ನಾನು. ಸೊ ಇದು ಬಂದ್ಬಿಟ್ಟು ಬ್ರಿಟಿಷ್ ಸಾಲ್ಟ್, ಇಲ್ಲಿಯ ಉಪ್ಪು. ಹಾಗೆ ಇದೊಂದು ಜ್ಯೂಸ್ ಬಾಟಲ್ ಕೂಡ ನಾನು ಹೊರಗಡೆ ಇಟ್ಟಿದ್ದೀನಿ, ಫ್ರಿಜ್ ಅಲ್ಲಿ ಜಾಗ ಇಲ್ಲ ಅನ್ಕೊಂಡು. ಸೊ ಇದು ಕುಕಿಂಗ್ ಟಾಪ್ ಅಲ್ಲಿ ನಾವು ಕುಕ್ ಮಾಡ್ತಾ ಇರ್ಬೇಕಾದ್ರೆ ಏನ್ ಹೊಗೆ ಬರುತ್ತೆ, ಅದು ಹೋಗ್ಲಿಕ್ಕೆ ಇಲ್ಲಿ ಕೂಡ ಎಕ್ಸ್ಟ್ರಾಕ್ಟರ್ ಇದೆ ನೋಡಿ. ನೀವು ಲೈಟ್ ಬೇಕಾದ್ರೆ ಲೈಟ್ ಆನ್ ಮಾಡ್ಕೋಬಹುದು. ಹಾಗೆ 1, 2, 3 ಅಂತ ಲೆವೆಲ್ ಅಲ್ಲಿ, ಒಂದು ಸ್ವಲ್ಪ ಸ್ಲೋ, ಫಾಸ್ಟ್, ಮೀಡಿಯಂ, ಫಾಸ್ಟ್ ಅಂತ ಈ ತರ ಎಕ್ಸ್ಟ್ರಾಕ್ಟರ್ ಗಳಿದಾವೆ. ನಾವು ಏನೇ ಕುಕ್ ಮಾಡಿದ್ರು ಅದು ಸ್ಮೆಲ್ ಎಲ್ಲ ಹೊರಗಡೆ ಹೋಗ್ಬಿಡತ್ತೆ. ಸೊ ಇಲ್ಲಿ ಕ್ಯಾಬಿನ್ ಕೊಟ್ಟಿದ್ದಾರೆ ನೋಡಿ, ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಇದೆಲ್ಲ ನಮ್ದು ಚೂಡ ಅಂತ ಹೇಳ್ತಾರಲ್ಲ, ನಾನೇ ಕಾರ್ನ್ಫ್ಲೆಕ್ಸ್ ಇಂದ ಮಾಡಿದ್ದೆ. ಸೊ ಹೊರಗಡೆಯಿಂದ ಚೂಡ ಕೂಡ ಇದಕ್ಕೆ ಮಿಕ್ಸ್ ಆಗಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಖಾರ ಹಿಟ್ಟು ಈ ತರ ಮಾಡಿದ್ವಿ. ಇದು ಬಂದ್ಬಿಟ್ಟು ನಮ್ಮ ಫುಡ್ ಕೋರ್ಟ್. ಇದರಲ್ಲಿ ಚಿಪ್ಸ್, ಚಾಕ್ಲೇಟ್ಸ್ ಎಲ್ಲ ಇದೆ. ಅದು ನಮ್ಮ ಫುಡ್ ಕೋರ್ಟ್ ಅಲ್ಲಿ ಇಟ್ಟಿದ್ದೀನಿ ನಾನು. ಹಾಗೆ ಇನ್ನೊಂದು ಕ್ಯಾಬಿನ್ ಅಲ್ಲಿ ನನಗೆ ಬೇಕಾಗುವಂತ ಸಕ್ಕರೆ, ಜೀರಾ, ಈ ತರದ್ದು ಕಾಫಿ ಪೌಡರ್ ಇದನ್ನೆಲ್ಲ ಇಟ್ಟಿದ್ದೀನಿ. ಹಾಗೆ ಮೇಲ್ಗಡೆ ಕಪ್ಗಳಿದೆ. ಹಾಗೆ ಇಲ್ಲೊಂದು ನೀವು ಸಾಲ್ಟ್ ಬಾಟಲ್ ನೋಡ್ಬೋದು. ನಿನ್ನೆ ನಾವು ಶಾಪಿಂಗ್ ಮಾಡ್ಲಿಕ್ಕೆ ಹೋಗಿದ್ವಿ, ಅಲ್ಲಿ ತಗೊಂಡ್ಬಂದಿದ್ದು. ಸೊ ಎಕ್ಸ್ಟ್ರಾ ಒಂದು ಇಟ್ಟಿದ್ದೀನಿ. ಸೊ ಇವಾಗ ಅನ್ನ ಸಾರು ಮಾಡಿ ಆಗಿದೆ ಬೆಳಿಗ್ಗೆನೆ. ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ನಾನು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ವೆಟ್ ವೇಸ್ಟಿಗೆ, ಏನಾದ್ರು ತರಕಾರಿಯ ಸಿಪ್ಪೆ ಅದು ಇದು ಇರತ್ತಲ್ಲ, ಅದು ಕ್ಲೋಸ್ ಆಗಿರ್ಲಿ ಅಂತ ಇದನ್ ಮಾಡ್ತೀನಿ. ಹಾಗೆ ಈ ಪ್ಲಾಸ್ಟಿಕ್ ಹಾಕಕ್ಕೆ ಒಂದು ಕವರ್ನ ಈ ತರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಇದ್ರ ಪಕ್ಕದಲ್ಲಿ ಕ್ಯಾಬಿನ್ ನ ಕೊಟ್ಟಿದ್ದಾರೆ ಕೆಳಗಡೆ. ಸೊ ಇದರಲ್ಲಿ ಬ್ರೆಡ್ ಟೋಸ್ಟರ್ ಇದೆ. ನಾನು ಇದನ್ನ ಯೂಸ್ ಮಾಡಲ್ಲ, ಯಾಕಂದ್ರೆ ಅದು ನನ್ಗೆ ಇಷ್ಟ ಆಗಲ್ಲ ಬ್ರೆಡ್ ಟೋಸ್ಟರ್ ಅಲ್ಲಿ, ಅದಕ್ಕೆ ನಾನು ಯೂಸ್ ಮಾಡಲ್ಲ. ಅದಕ್ಕೆ ಕೆಳಗಡೆ ಇಟ್ಟಿದ್ದೀನಿ. ಹಾಗೆ ವಾಷಿಂಗ್ ದೆಲ್ಲ ಇಟ್ಟಿದ್ದೀನಿ ಅದರಲ್ಲಿ ಬಾಟಲ್ಸ್. ಹಾಗೆ ಇದು ಬಂದ್ಬಿಟ್ಟು ಇದ್ರ ಕೆಳಗಡೆ ನಾನು ಇಲ್ಲಿ ಈರುಳ್ಳಿ ಹಾಗೂ ಆಲೂಗಡ್ಡೆನ ಇಟ್ಕೋತೀನಿ. ಇದು ನೋಡಿ ಈರುಳ್ಳಿ, ಇದು ಈರುಳ್ಳಿ ಹೇಗಿದೆ ಅಂತ. ಇದು ಬ್ರಿಟಿಷ್ ಬ್ರೌನ್ ಆನಿಯನ್ ನೀವು ನೋಡ್ಬೋದು. ಇದು ಇನ್ನೊಂದು ಆಲೂಗಡ್ಡೆ, ಇದು ಕೂಡ ಬ್ರಿಟಿಷ್ ಪೊಟ್ಯಾಟೋಸ್. ಇಲ್ಲಿ ಬೆಳೆಯೋ ಆನಿಯನ್ ಮತ್ತೆ ಇದನ್ನ ಇಟ್ಕೊಂಡಿದ್ದೀನಿ, ಬಟಾಟೆಯನ್ನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅದನ್ನ ಫ್ರಿಜ್ ಅಲ್ಲಿ ಇಡೋ ಹಾಗಿಲ್ಲ ಅಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡಿ, ಫಸ್ಟ್ ಕ್ಯಾಬಿನ್ ಅಲ್ಲಿ ನಾನು ಸ್ಪೂನ್ ಅನ್ನ, ಹಾಗೆ ನಮ್ಮ ಸೌಟು ಅದನ್ನೆಲ್ಲ
ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಪ್ಲಾಸ್ಟಿಕ್ದು, ಇದರಲ್ಲಿ ಮಾರ್ಕೆಟಲ್ಲಿ ಸಿಗತ್ತೆ, ಅಲ್ಲಿಂದ ತಂದಿರೋದು. ಸೊ ಇದು ಕಪ್ಸ್, ನಮ್ಮ ಪ್ಲೇಟ್ಸ್ಗಳನ್ನೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಪ್ಯಾನ್ ಎಲ್ಲ ಇಟ್ಟಿದ್ದೀನಿ. ಹಾಗೆ ಇದು ನಾವೇನ್ ಹೇಳ್ತಾರೆ, ಕೊಬ್ಬರಿ ಎಲ್ಲ ತುರಿಲಿಕ್ಕೆ ಅದೆಲ್ಲ ಯೂಸ್ ಮಾಡ್ತೀನಿ ನಾನು, ಅಥವಾ ಕ್ಯಾರೆಟ್ ತುರಿಲಿಕ್ಕೆ. ಸೊ ಇದೆಲ್ಲ ಪಾತ್ರೆಗಳು ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟೇ ಪಾತ್ರೆಗಳು ನಾವು ಸದ್ಯಕ್ಕೆ ನಮ್ಮ ಹತ್ರ ಇರೋದು. ಸೊ ಇದು ಬಂದ್ಬಿಟ್ಟು ಫ್ರಿಜ್ಜಲ್ಲೇ 2 ಪಾರ್ಟ್ ಇದೆ. ಸೊ ಮೇಲ್ಗಡೆ ಫ್ರೀಸರ್ ಇದೆ ನೋಡಿ, ಇದ್ರೊಳಗಡೆ ಚಿಕನ್, ಆಮೇಲೆ ಪಿಜ್ಜಾ ಹಾಗೆ ಎಲ್ಲ ಇದೆ. ಹಾಗೆ ಕೆಳಗಡೆ ಇರೋದ್ರಲ್ಲಿ ನಾನು ಇದು ಏನು ದಹಿ ಅಂದ್ರೆ ಮೊಸರು, ಹಾಗೆ ಜಾಮ್ಗಳು, ಹಾಲು, ಅದನ್ನೆಲ್ಲ ತರಕಾರಿಗಳು, ಚೀಸ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಚಿಕ್ಕದಾಗತ್ತೆ, ಬಟ್ ನಾನು ಮ್ಯಾನೇಜ್ ಮಾಡ್ತೀನಿ, ಅಷ್ಟರಲ್ಲಿ ಸಾಕಾಗತ್ತೆ ನಮ್ಗೆ. ಸೊ ಇದು ಬಂದ್ಬಿಟ್ಟು ನಮ್ಮ ಕುಕ್ಕಿಂಗ್ ಆಯ್ತು. ಸೊ ಇದು ನೋಡಿ, ಇದು ಆಕ್ಚುಲಿ ಏನಂತ ಹೇಳಿದ್ರೆ ಹಾಲಿನ ಕ್ಯಾನ್ಗಳು. ಇಲ್ಲಿ 2 ಲೀಟರ್ ಹಾಲಿನ ಕ್ಯಾನ್ ಈ ತರ ಬರುತ್ತೆ. ಇದು ತೊಳೆದು ನೀಟಾಗಿ ಒಣಗಿಸಿ ಅದರಲ್ಲಿ ನಾನು ಬೇಳೆ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇನ್ನೊಂದು ಖಾಲಿ ಆಗಿದೆ, ಅದನ್ನ ಒಣಸ್ಲಿಕ್ಕೆ ಇಟ್ಟಿರೋದು. ಸೊ ಮೊನ್ನೆ ನಾನು ಕಡ್ಲೆದ್ದು ಉಸ್ಲಿ ಮಾಡಿದ್ದೆ, ಹಾಗೆ ಸ್ವಲ್ಪ ಜಾಸ್ತಿ ನೆನೆ ಹಾಕಿತ್ತು, ಅದಕ್ಕೆ ಮೊಳಕೆ ಮಾಡಿಸಿ ತಿನ್ನೋಣ ಅನ್ಕೊಂಡು ಇಲ್ಲಿ ನೋಡಿ ಮೊಳಕೆ ಹಾಕಿಟ್ಟಿದ್ದೀನಿ. ಈಗ ಸ್ಲೋಲಿ ಬರ್ತಾ ಇದೆ. ಇದು ಇಟ್ಟೆ 2 ದಿನ ಆಯ್ತು, ಈಗ ಸಣ್ಣಕ್ಕೆ ಮೊಳಕೆ ಬಂದಿದೆ. ಸೊ ಇದು ಬಂದ್ಬಿಟ್ಟು ನಮ್ಮ ದೇವರದ್ದು, ನಾವು ದೇವರನ್ನ ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ದೀವಿ. ಇದು ನಮ್ಮ ಗಂಟೆ ಆಂಜನೇಯ. ಇವನ ಹಿಸ್ಟ್ರಿ ಬೇರೆ ಇದೆ, ಇನ್ನೊಂದಿನ ಇನ್ನೊಂದು ವ್ಲಾಗ್ ಅಲ್ಲಿ ಹೇಳ್ತೀನಿ. ನಾನು ತುಂಬಾನೇ ಆರಾಧ್ಯವಾಗಿ ಪೂಜಿಸೋ ಆಂಜನೇಯನ ಗಂಟೆ ಇದು. ಸೊ ಇಲ್ಲಿ ಇವರು ನೀರು ಬಿಸಿ ಮಾಡ್ಲಿಕ್ಕೆ ಕೂಡ ಇವರು ಇದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಚೇಂಜ್ಗಳನ್ನೆಲ್ಲ ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ, ಅಲ್ಲಿ ಇಲ್ಲಿ ಬಿದ್ದೋಗತ್ತೆ ಅನ್ಕೊಂಡು. ಇದು ಬಂದ್ಬಿಟ್ಟು ಸ್ವೀಟ್ ವೆನಿಲಾ. ಲಾಸ್ಟ್ 4th ನನ್ನ ಬರ್ಡೇ ಇತ್ತು. ಸೊ ನನ್ನ ಹಸ್ಬೆಂಡ್ ನಂದು ಕೇಕ್ ಕಟ್ ಮಾಡಕ್ಕೆ ಚಿಕ್ಕದು ಇದು ತರೋದ್ ಬಿಟ್ಟು ಇಷ್ಟು ದೊಡ್ಡ ವೆನಿಲಾ ಅದು ತಂದಿದ್ದಾರೆ. ಬಟ್ ಫ್ಲೇವರ್ ಅದ್ರದ್ದು ಫ್ರೇಗ್ರೆನ್ಸ್ ಏನಿದೆ ಅಲ್ಲ, ವೆನಿಲಾ ಫ್ಲೇವರ್, ಅದು ಚೆನ್ನಾಗಿ ಬರುತ್ತೆ ಅದು ಉರಿಸಿದಾಗ. ಸೊ ಇದು ಬಂದ್ಬಿಟ್ಟು ನೀರು ಬಿಸಿ ಮಾಡ್ಲಿಕ್ಕೆ ಕೊಟ್ಟಿರೋದು. ಸೊ ಇಲ್ಲಿ ನಾನು ಲ್ಯಾಪ್ಟಾಪ್ ಇಟ್ಟಿದ್ದೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಫ್ರೂಟ್ ಬೌಲ್. ಇಲ್ಲಿ ಕಿವಿ ಇದೆ, ನಾವು ಆಲ್ಮೋಸ್ಟ್ ಫ್ರೂಟ್ನ ತಿಂತೀವಿ ಇಲ್ಲಿ, ಯಾಕಂದ್ರೆ ನಮ್ಗೆ ಅಷ್ಟು ಫ್ರೆಶ್ ಫಿಶ್ ಎಲ್ಲ ಸಿಗಲ್ಲ ಅಲ್ಲ, ಹಾಗಾಗಿ ಹೆಲ್ತ್ ಕನ್ಸರ್ನಿಗೆ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ತಿನ್ನೋ ತುಂಬಾನೇ ಇದು. ಸೊ ಇಲ್ಲಿ ಪ್ಲಮ್ ಇದೆ, ಹಾಗೆ ಇದಿದೆ, ಬಾಳೆಹಣ್ಣಿದೆ. ಸೊ ನೋಡಿ, ಇದೆಲ್ಲ ನಾನು ತಂದಿರೋದು. ಅಲ್ಲಿ ನಿನ್ನೆನೂ ಹೋಗಿದ್ವಿ, ಸೊ ತಗೊಂಬಂದಿದ್ವಿ ನನ್ನ ಫ್ರೂಟ್ ಬೌಲು. ಸೊ ಇದಿಷ್ಟ ಆಯ್ತು. ಇಲ್ಲಿ ಒಂದು ಬಾಟ್ಲಲ್ಲಿ ನೀರು ತುಂಬಿ ಇಟ್ಟಿದ್ದೀನಿ ನೋಡಿ. ಇದು ಹಾಗೆ ಇದು ಬೆಡ್, ನಾನು ಆವಾಗಲೇ ತೋರಿಸಿದೆ, ನಾನು ಕಿಂಗ್ ಸೈಜ್ ಬೆಡ್. ಸೊ ಇಲ್ಲಿ ಪ್ಲಗ್ನ ಕೊಟ್ಟಿದ್ದಾರೆ ಇವರು, ತುಂಬಾ ಕಡೆ ಈ ತರ ಪ್ಲಗ್ನ ಕೊಟ್ಟಿದ್ದಾರೆ. ಸೊ ಇದು ಟಿವಿ, ಇದು ಮೂವೇಬಲ್, ನಾವು ಅಲ್ಲಿ ಮಲ್ಕೊಂಡಾಗ್ಲೂ ಕೂಡ ನೋಡ್ಬೋದು, ಅಥವಾ ಇಲ್ಲಿ ಟೇಬಲ್ ಅಲ್ಲಿ ಕುತ್ಕೊಂತ ಕೂಡ ನೋಡ್ಬೋದು. ಈಗ ಈ ಕಬರ್ಡ್ ಅಲ್ಲಿ ನಾವು ಮೇಲ್ಗಡೆ ಬ್ಯಾಗ್ನೆಲ್ಲ ಇಟ್ಕೊಂಡಿದೀವಿ. ಸೊ ಇದ್ರ ಮೇಲೆ ಒಂದು ಹಿಡನ್ ಕ್ಯಾಬಿನ್ ಇದೆ, ಅದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಇದು ನೋಡಿ, ಇದು ಅಮರಾವತಿ ಅಂತ ಸೋನಾ ಮಸೂರಿ ಅಕ್ಕಿ ತಗೊಂಡಿದೆ. ಇದ್ರ ಸ್ಪೆಷಲ್ ಆಗಿ ಏನೋ ಇದೆ, ನಿಮ್ಗೆ ನಾನು ತೋರಿಸ್ತೀನಿ. ಅಮರಾವತಿ ಅಂತ ಆಂಧ್ರದು ಅಕ್ಕಿ ಇದು, ಬಟ್ ಇದ್ರಲ್ಲಿ ನೋಡ್ತೀರಾ ನೀವು, ಆಂಧ್ರ ಸೋನಾ ಮಸೂರಿ ಅಕ್ಕಿ ನಮ್ಮ ಅಚ್ಚ ಕನ್ನಡದಲ್ಲಿ ಇದರಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಆಕ್ಚುಲಿ ಇದು ನಮ್ಮ ಕನ್ನಡ ನೋಡ್ಕೊಂಡೆ ನಾನು ಈ ಅಕ್ಕಿ ತಗೊಂಡಿದ್ದು. ಇಲ್ಲೊಂದು ಸಾರಾ ಅಂತ ಒಂದು ಇಂಡಿಯನ್ ಇದಿದೆ ಅಂಗಡಿ ಇದೆ. ಅಲ್ಲಿ ಹೋದಾಗ ನಾನು ಇದು ನೋಡಿದೆ, ಕನ್ನಡದಲ್ಲಿ, ನಮ್ಮ ಕನ್ನಡದಲ್ಲೂ ಬರ್ದಿದೆಯಲ್ಲ ಅನ್ಕೊಂಡು ಇದನ್ನ ಪರ್ಚೇಸ್ ಮಾಡಿದ್ದು. ಆಕ್ಚುಲಿ ಇದು ಆಂಧ್ರದು ಸೋನಾ ಮಸೂರಿ ಅಕ್ಕಿ, ಬಟ್ ನಮ್ಮ ಕನ್ನಡದ ಭಾಷೆ ಅದರಲ್ಲಿ ರಾರಾಜಿಸ್ತಾ ಇದೆ. ಸೊ ಇದು ನಮ್ಮ ಅಕ್ಕಿದು ಚೀಲ. ಸೊ ಇಲ್ಲೊಂದು ಹೇಳಿದ್ನಲ್ಲ, ಹಿಡನ್ ಕ್ಯಾಬಿನ್ ಇದೆ ಅಂತ, ಅದನ್ನು ತೋರಿಸ್ತೀನಿ. ಇದು ಇಲ್ಲಿ ತೂಕ ಹಾಕ್ಲಿಕ್ಕೆ ಒಂದು ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಸ್ಟೇರ್ ಕೇಸ್ ಅಲ್ವಾ, ಮೇಲ್ಗಡೆ ಹೋಗ್ತಾರೆ ಹೊರಗಡೆಯಿಂದ. ಸೊ ಅಲ್ಲಿ ಉಳಿದಿರೋ ಜಾಗನ ಒಂದು ಸಣ್ಣ ಕ್ಯಾಬಿನ್ ಆಗಿ ಮಾಡಿದ್ದಾರೆ. ಆಕ್ಚುಲಿ ಟಿಪಾಯಿ ಅಲ್ಲೇ ಇತ್ತು, ಸೊ ನಮ್ಗೆ ಯೂಸ್ ಆಗ್ಲಿ ಅಂತ ಈ ಕಡೆ ತಂದಿಟ್ಟಿರೋದು. ಸೊ ಇದ್ರೊಳಗಡೆ ಅವ್ರದ್ದು ಮೀಟರ್ ಇದೆ. ಹಾಗೆ ನಾವು ಬ್ಯಾಗ್, ಮತ್ತೆ ನಮ್ದು ಯೋಗ ಮ್ಯಾಟ್, ಮತ್ತೆ ಸ್ವಲ್ಪ ಶೂಸ್ಗಳು, ನಮ್ಗೆ ಏನ್ ಬೇಡವೋ ಅದನ್ನ ಅದ್ರೊಳಗಡೆ ಹಾಕಿಟ್ಟಿದೀವಿ ನಾವು, ಯಾಕಂದ್ರೆ ಇರೋದೇ ಚಿಕ್ಕ ಜಾಗ. ಸೊ ಇಲ್ಲೆಲ್ಲ ಆಕ್ಯುಪೈ ಆಗತ್ತೆ ಅನ್ಕೊಂಡು ಹಾಗೆ ಇಟ್ಟಿದ್ದೀನಿ. ಸೊ ತುಂಬಾ ಹ್ಯಾಂಗಿಂಗ್ಸ್ ಗಳಿದಾವೆ, ನಾವು ಅಲ್ಲೆಲ್ಲ ಚೀಲ, ಬಟ್ಟೆ ಅದನ್ನೆಲ್ಲ ಹಾಕಿಡ್ತೀವಿ.
ಸೊ ಇದು ಬಂದ್ಬಿಟ್ಟು ಬೆಡ್ ನಿಮ್ಗೆ ತೋರಿಸಿದಾಗೆ ಇದು ನಮ್ಮ ಕಿಚನ್, ಇದು ನಮ್ಮ ಬಾತ್ರೂಮ್, ಇದು ನಮ್ಮ ಚಿಕ್ಕ ರೂಮು. ಇದು ಸ್ಟುಡಿಯೋ ಅಪಾರ್ಟ್ಮೆಂಟು. ಹೇಗಿದೆ ನಿಮಗೆ, ಹೇಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂದ್ಕೊಂಡು. ಬಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ನೋಡಿ, ಇದ್ರ ಹೊರಗಡೆ, ಕಿಟಕಿಯ ಹೊರಗಡೆ ನಿಮಗೆ ಗಾರ್ಡನ್ ಕಾಣುತ್ತೆ ಅಲ್ವಾ. ಇದು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ, ಗಾಳಿ ಬರಲಿಕ್ಕೆ ಮೇಲ್ಗಡೆ ಈ ಥರ ಓಪನ್ ಮಾಡ್ಕೋಬೋದು, ಈ ಕಡೆ ಕೂಡ ಓಪನ್ ಮಾಡ್ಕೋಬೋದು. ಮತ್ತು ಇದು ಗಾಳಿ ಮಾತ್ರ ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ಇದು ಮುಂದೆ ಇರೋ ಗಾರ್ಡನ್ ನಾನು ತೋರಿಸಿದ್ನಲ್ಲ. ಸೊ ಇಲ್ಲಿ ಒಂದು ಮದುವೆ ಹಾಲ್ ಇದೆ ಇವ್ರದ್ದು. ಇಲ್ಲಿಯ ಜನ ಮದುವೆ ಆಗೋದಿದ್ರೆ ಅಥವಾ ಏನಾದ್ರು ಪಾರ್ಟೀಸ್ ಮಾಡೋದಿದ್ರೆ ಒಂದು ಚಿಕ್ಕ ಹಾಲ್ ಇದೆ. ಹಾಗೆ ಸೋಷಿಯಲ್ ಕ್ಲಬ್ ಅಂತ ಇದೆ, ಸ್ವಲ್ಪ ಏಜ್ಡ್ ಇರೋರೆಲ್ಲ ಇಲ್ಲಿ ಅವ್ರದ್ದೇ ಫಂಕ್ಷನ್ ಅದು ಇದು ಮಾಡ್ಕೋತಾರೆ. ಸೊ ಇದ್ರ ಪಕ್ಕದಲ್ಲಿ ಏನ್ ಕಾರ್ ಕಾಣ್ತಾ ಇಲ್ಲ, ಈ ಜಾಗ ಬಂದ್ಬಿಟ್ಟು ಇನ್ನೊಬ್ಬರ ಮನೆ ಅವ್ರದ್ದು. ಸೊ ಅಲ್ಲೊಂದು ಕಾಂಪೌಂಡ್ ಇದೆ ನೋಡಿ, ಅದಕ್ಕೆ ಈ ತರ ಗೇಟ್ ಎಲ್ಲ ಏನು ಇರಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಯಾವುದು ನಮ್ಮ ಊರ್ ಸೈಡ್ ಆಗಿ ದನಗಳು, ನಾಯಿ, ಬೆಕ್ಕು ಈ ತರ ಬರಲ್ಲ, ಈ ತರ ಸ್ಟ್ರೀಟ್ ಅಲ್ಲಿ ಇರೋದೇ ಇಲ್ಲ. ಸೊ ಇವಾಗ ನಾನು ನಿಮ್ಗೆ ವಾಷಿಂಗ್ ಏರಿಯಾ ತೋರಿಸ್ತಾ ಇದೀನಿ. ಸೊ ನೋಡಿ, ಈಗ ನನ್ನ ರೂಮಿಂದ ಹೊರಗಡೆ ಬಂದ ನಂತರ ಇಲ್ಲಿ ಇನ್ನೊಂದು ರೂಮ್ ಇದೆ, ನಾನು ಹೇಳಿದೆ ನಮ್ಮ ರೂಮ್ ಪಕ್ಕದಲ್ಲಿ. ಸೊ ಇದು ನೋಡಿ, ಇದು ಹಿಂಗೆ ಇನ್ನೊಂದು ಡೋರ್ ಇದೆ, ಅದನ್ನ ಓಪನ್ ಮಾಡಿದೆ, ಇದು ವಾಷಿಂಗ್ ಏರಿಯಾ. ಸೊ ಇದು ಬಂದ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್ ಓನರ್ ಕೊಟ್ಟಿರೋದು, ಎಲ್ಲರಿಗೂ ಸೇರಿ ಒಂದು ವ್ಯಾಕ್ಯೂಮ್ ಕ್ಲೀನರು. ಹಾಗೆ ಇಲ್ಲೂ ಕೂಡ ತುಂಬಾ ಕ್ಯಾಬಿನ್ಸ್ ಗಳಿದಾವೆ, ನೀವು ವಾಷಿಂಗ್ ಪೌಡರ್ಸ್ ಆಗ್ಲಿ ಏನಾದ್ರೂ ಇಡೋದಿದ್ರೆ ನೀವು ಇಟ್ಕೋಬಹುದು. ಸೊ ಹಾಗೆ ಕೆಳಗಡೆ ಬಂದ್ಬಿಟ್ಟು ನಮ್ಗೆ ಇದು ವಾಷಿಂಗ್ ಮೆಷಿನ್, ಇದನ್ನಲ್ಲಿ ನಾನೇ ಬಟ್ಟೆ ಹಾಕಿದ್ದೀನಿ, ಇದು ತಿರುಗ್ತಾ ಇದೆ ನೋಡಿ. ಸೊ ವಾಷಿಂಗ್ ಮಷಿನ್ ಇದೆ, ಹಾಗೆ ಪಕ್ಕದಲ್ಲಿ ಓವನ್ ಇದೆ, ದೊಡ್ಡ ಓವನ್. ಹಾಗೆ ಇಲ್ಲಿ ನೋಡಿ, ಇದು ಟಮ್ಲರ್ ಇದೆ. ಟಮ್ಲರ್ ಅಂತ ಹೇಳಿದ್ರೆ, ಇವಾಗ ಬಟ್ಟೆ ತೊಳೆದಾದ ನಂತರ ಅದ್ರೊಳಗಡೆ ಹಾಕಿ ಆನ್ ಮಾಡಿದ್ರೆ ಇದು ಫುಲ್ ಡ್ರೈ ಮಾಡಿ ಕೊಡುತ್ತೆ, ಮತ್ತೆ ಒಣಸೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಇಲ್ಲಿ ಮಳೆ ಅಲ್ವಾ, ಹಾಗಾಗಿ ಒಣಗಿಯೇ ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಡೋರ್ ಇದೆಯಲ್ಲ, ಇದು ಬ್ಯಾಕ್ ಯಾರ್ಡ್ಗೆ ಹೋಗೋ ಡೋರು. ಇದರಿಂದ ಹೊರಗಡೆ ಬಂದ್ರೆ ನಾವು ಬ್ಯಾಕ್ ಯಾರ್ಡ್ಗೆ ಹೋಗ್ತೀವಿ. ಇಲ್ಲಿ ನೋಡಿ, ನೀವು ನೋಡ್ಬೋದು, ಇಲ್ಲೊಂದು ಚಿಕ್ಕದಾಗಿ ಏನೋ ರೂಮ್ ಇದೆ, ಒಂಥರ ಹಾರಿಬಲ್ ಇದೆ, ಮೇಂಟೈನ್ ಮಾಡಿಲ್ಲ. ಈ ಕಿಟಕಿ ಏನು ಅಂತ ಹೇಳಿದ್ರೆ, ನಮ್ಮ ಆಪೋಸಿಟ್ ಇನ್ನೊಂದು, ನಮ್ಮ ಪಕ್ಕದಲ್ಲಿ ಇನ್ನೊಂದು ರೂಮ್ ಇತ್ತಲ್ಲ ಅವ್ರದ್ದು. ಹಾಗೆ ಮೇಲ್ಗಡೆ ಕಿಟಕಿ ಕಾಣ್ತಿದೆ, ಇದು ಮೇಲ್ಗಡೆ ಅವ್ರದ್ದು. ಇದು ಬಂದ್ಬಿಟ್ಟು ನಮ್ಮ ಬ್ಯಾಕ್ ಯಾರ್ಡ್. ಹುಲ್ಲುಗಳೆಲ್ಲ ತುಂಬಾ ಬೆಳ್ಕೊಂಡ್ಬಿಟ್ಟಿದೆ. ಅವ್ರ ಓನರ್ ಏನೋ ಲಂಡನ್ ಅಲ್ಲಿ ಇರ್ತಾನಂತೆ, ಅವರಿಗೆ ಬಂದು ಕ್ಲೀನ್ ಮಾಡ್ಸಕ್ ಆಗಿಲ್ಲ. ಮತ್ತೆ ಇಲ್ಲಿ ಆಳುಗಳೆಲ್ಲ ಸಿಗಲ್ಲ, ಅವರೇ ಬಂದು ಕ್ಲೀನ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಕಾರ್ನರ್ ಅಲ್ಲೆಲ್ಲ ಬೆಳಿಗ್ಗೆ ತುಂಬಾ ಹಕ್ಕಿಗಳು ಬರುತ್ತೆ. ಸೊ ಇಲ್ಲಿ ನೋಡಿ, ನಾನೆಲ್ಲ ಹೆಸರು ಕಾಳು ಅದು ಇದು ಹಾಕ್ತೀನಿ. ಬ್ರೆಡ್ ಹಾಕಿದ್ರಂತೂ ಫುಲ್ ಏನು ಇಡಲ್ಲ, ಹಂಗೆ ತಿನ್ಕೊಂಡು ಹೋಗ್ಬಿಡತ್ತೆ ಹಕ್ಕಿಗಳು. ಸೊ ನಾವು ಬ್ರೆಡ್ ಎಲ್ಲ ಬೆಳಿಗ್ಗೆ ಹಾಕ್ತಿವಿ ಹಕ್ಕಿಗಳಿಗೆ. ದೊಡ್ಡ ದೊಡ್ಡ ಪಾರಿವಾಳ ಎಲ್ಲ ಬರುತ್ತೆ. ಸೊ ಇಲ್ಲಿ ನೋಡಿ, ಈ ಕಲರ್ ಬ್ರೌನ್ ಕಲರ್ ಕಾಣೋದು ನಮ್ಮ ಮನೆ, ಪಕ್ಕದಲ್ಲಿ ಇರೋದು ಅವರು ನೇಬರ್, ಆ ಕಡೆ ಈ ಕಡೆ ಮನೆಗಳಿವು. ಇದು ಇಷ್ಟು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.